ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀರಿ ಅಂತ. ಮತ್ತು ಅಬಕಾರಿದಂತೂ ಒಂದು 6,000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ. 6,000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯನಿಗೆ ಹೋಯ್ತಾ? ಈ 6,000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಬಕಾರಿ ಮಂತ್ರಿ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಗೋವಾದಲ್ಲಿ ಡಿಕೆಶಿ ಅವರು ರೆಸಾರ್ಟ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ರೆಸಾರ್ಟ್ ಮಾಡ್ತಿದ್ದಾರೆ ಗೋವಾದಲ್ಲಿ ಅಂತ. ಯಾರು? ಡಿ.ಕೆ. ಶಿವಕುಮಾರ್ ಶಾಸಕರು ಟೂರ್ ಹೋಗ್ತಾರೆ. ಇಲ್ಲ, ಈಗ ನೋಡಿ, ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ, ಕಾಯೋಣ. ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ ಸರ್. ಸ್ಮಾರ್ಟ್ ಕಾರ್ಡ್ ಶಕ್ತಿ ಸಮರ್ಥನೆ ಸಂಪೂರ್ಣ ತೀರ್ಮಾನ ಆಗಿದೆ. ಅದು ಸರಿನಾ ಹೇಗೆ? ಅದು ಆ ಥರದ್ದು ಒಳ್ಳೇದಲ್ಲ. ಇವರೇನು ಹೇಳಿದ್ರು, ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು. ಎಲ್ಲ ಮಹಿಳೆಯರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂದರು. ಈಗ ಆಧಾರ್ ಕಾರ್ಡ್ ಅಂದರು, ಈಗ ಸ್ಮಾರ್ಟ್ ಕಾರ್ಡು ಅಂತ. ಇನ್ನು ಸ್ಮಾರ್ಟ್ ಕಾರ್ಡ್ ಕೊಡೋದ್ರೊಳ್ಳೆ 6 ತಿಂಗಳು ವರ್ಷ ಕಳೆದು ಬಿಡ್ತಾರೆ. ಆಮೇಲೆ ಸಿಕ್ದವ್ರಿಗೆ ಸಿಕ್ತು, ಸಿಗದೇ ಸಿಗಲ್ಲ. ಅಂದರೆ ಸರ್ಕಾರ ಪಾಪರ್ ಆಗಿದೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ. ಹಾಳಾಗೋಗಿದೆ. ಟ್ರಾನ್ಸ್ಪೋರ್ಟ್ ಅಂತೂ ಹಾಳಾಗೋಗಿದೆ. ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಯಾರನ್ನ ನೋಡಿದ್ರೆ ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇಷ್ಟು ಮಾನ ಮರ್ಯಾದೆ ಇಲ್ದೇ ಇರೋ ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮಕ್ಕಳನ್ನ ಏನಾದರೂ ಅನಾಹುತ ಆಗಿದ್ದರೆ ಯಾರು ಜವಾಬ್ದಾರಿ? ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಏನು ಕ್ರಿ? ನೀವು ಬದುಕಿದ್ರು ಒಂದೇ, ಸತ್ತರು ಒಂದೇ. ಈ ಸರ್ಕಾರ ನಾಲಾಯಕ್ ಸರ್ಕಾರ ಇದು. ಭೈರತಿ ಬಸವರಾಜ್ ಅವರ ಬಂಧನ ನ್ಯಾಯ ಎಲ್ಲರಿಗೂ ಒಂದೇ. ಈ BJPಯನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ, ಮತ್ತೆ ಕಾನೂನ ಮೊರೆ ಹೋಗ್ತೀರಿ. ಭೈರತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ, ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ಥರ
ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಂಡು ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ. ಈಗ ಚಿತ್ರದುರ್ಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಕೇಂದ್ರ ಸರ್ಕಾರ 5,300 ಕೋಟಿ ಘೋಷಣೆ ಮಾಡಿದೆ, ಇಲ್ಲಿವರೆಗೂ ಹಣ ಕೊಟ್ಟಿಲ್ಲ ಅಂತಕ್ಕಂಥ. ನೋಡಿ, ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನೂ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಡ್ಜೆಟಲ್ಲಿ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ, ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ 6,000 ಹಣ ಕೊಡ್ತಾ ಇದ್ದಾರಲ್ಲ ಪ್ರತಿ ರೈತರಿಗೂ. ಹಿಂದೆ ಇತ್ತ ಈ ಯೋಜನೆ. ಬಸವರಾಜ ಬೊಮ್ಮಾಯಿ ರೈತರ ಮಕ್ಕಳಿಗೆಲ್ಲ ವಿದ್ಯಾನಿಧಿ ಅಂತ ಕೊಟ್ಟಿದ್ರು, ಅದನ್ನು ಸ್ಟಾಪ್ ಮಾಡಿದ್ರು. ಅದನ್ನೇನ ಕೇಳ್ತಾ ಇದ್ದಾರೆ ಯಾರನ್ನ ರೈತರು? ಕೇಳಬೇಕಲ್ಲ, ಅದನ್ನು ಕೇಳಿದ್ರಲ್ಲ. ಈಗ ರಸಗೊಬ್ಬರ ಎಲ್ಲ ಕಡೆ ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಎಲ್ಲ ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಕೋಟಿ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರನೇ ಕುಮ್ಮಕ್ನಿಂದ ಎಲ್ಲ ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ, ಹೋಗ್ತಾ ಇದೆ. ಅದರಿಂದ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಯಾಕೆ ಇಷ್ಟು ತಾತ್ಸಾರ? ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ನಾವು ವಿರೋಧ ಪಕ್ಷದಲ್ಲಿದ್ದೀರಿ. ರಾಜ್ಯ ಸರ್ಕಾರ ಸಭೆ ಕರೆದ್ರೆ ನಾವು ಹೋಗಕ್ಕೆ ರೆಡಿ ಇದ್ದೀರಿ, ಮಾತಾಡಕ್ಕೆ ರೆಡಿ ಇದ್ದೀರಿ. ರಾಜ್ಯ ಸರ್ಕಾರ ಇದುವರೆಗೂ ಒಂದು ವಿರೋಧ ಪಕ್ಷದವನ್ನ ಒಂದು ನದಿ ವಿಚಾರವಾಗಲಿ, ಭಾಷೆ ವಿಚಾರವಾಗಲಿ, ನೆಲದ ವಿಚಾರವಾಗಿ ತಲೆನೇ ಕೆಡಿಸ್ತಾ ಇಲ್ಲ. ಅವರು ಅಧಿಕಾರದ ಕಚ್ಚಾಟದಲ್ಲಿ ಇದ್ದಾರೆ. ಅದನ್ನ ಮುಗಿಸಿ ಆಚೆ ಬರಲಿ. ನಾವಂತೂ ರೆಡಿ ಇದ್ದೀವಿ. ಯಾಕೆ ಸಂಸದರು ಕೂಡ ಇದಕ್ಕೆ ಧ್ವನಿ ಎತ್ತಾ ಇಲ್ಲ ಅಂತ 5,300 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಆ ಟೈಮಲ್ಲೇ ಮಾಡಿದ್ರು. ಅದ್ರ ದಾಖಲೆಗಳು ಕೊಡ್ಲಿ. ಕೇಂದ್ರ ಸರ್ಕಾರ ಘೋಷಣೆ ಬಡ್ಜೆಟ್ ಪ್ರಪೋಸಲ್ ಅಲ್ಲ ಹೇಳ್ತಾ ಇರೋದು, ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿರೋ ಬರಲಿ. ಅದನ್ನ ಪಾರ್ಲಿಮೆಂಟಲ್ಲೇ ಹೇಳಿದಾರಲ್ಲ. ಈಗ ಪಾರ್ಲಿಮೆಂಟ್ ಕಾಂಗ್ರೆಸ್ MP ಗಳಿದಾರಲ್ಲ, 9 ಜನ ನವಗ್ರಹಗಳು, ಅವ್ರು ಯಾಕೆ ಕೇಳಲ್ಲ ಅಲ್ಲಿ? ಅವ್ರು ಕೇಳಬೇಕಲ್ಲ. ಅವ್ರು ಫಸ್ಟ್ ಕೇಳಲಿ, ಆಮೇಲೆ ನಾವು ಅದಕ್ಕೆ ಮಾತಾಡ್ತೀರಿ. ನಾವು ಎಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೇಕಲ್ಲ ಮಾತಾಡ್ತೀವಿ. ಕಾಣೆ ಔಟ್ ಅವರಲ್ಲ, ಕಾಂಗ್ರೆಸ್ 9 MP ಅವ್ರು ಕಾಣೆ ಆಗಿದಾರಲ್ಲ, ಅದಕ್ಕೆ ಅವ್ರ ಪಾರ್ಟಿದು ಹೇಳ್ರಿ. ಅಲ್ಲ ನಮ್ಮ ಪಾರ್ಟಿಗೆ ಹೇಳಕ್ ಮುಂಚೆ ಅವ್ರ ಪಾರ್ಟಿ ರಬ್ಬರ್ ಸ್ಟಾಂಪ್ ಕತೆ ಹೇಳಲಿ. ಅವ್ರ ಪಾರ್ಟಿಯವ್ರು 9 ಜನ ಏನು ಮಾಡಿದ್ದಾರೆ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆನೇ ಇದಾರಲ್ಲ, ಅಪೋಸಿಷನ್ ಲೀಡ್ರು, ಏನು ಮಾಡಿದ್ದಾರೆ? ಒಂದ್ಸರಿ ಧ್ವನಿ ಎತ್ತಿದಾರ ಈ ವಿಚಾರವಾಗಿ, ಭದ್ರಾ ವಿಚಾರವಾಗಿ, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಈ ಕಮಿಷನ್ ವಿಚಾರವಾಗಿ ಏನನ್ನ ಬಾಯಿ ಎತ್ತಿದ್ದಾರ? ಏನು ಎತ್ತಿಲ್ಲ. ನಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಂತ ಅವ್ರನ್ನ ಕೇಳಿ. ಅವ್ರ MP ಏನು ಮಾಡ್ತಾ ಇದ್ದಾರೆ? ಅವ್ರ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ? ಸೈಲೆಂಟು. ಅದು ಫಸ್ಟ್ ಸರ್ಕಾರ ಅವ್ರದ್ದು ತಾನೇ, ಧ್ವನಿ ಎತ್ತಲಿ. ಆಮೇಲೆ ನಾವು ತೀರ್ಮಾನ ಎಲ್ಲಿ ಯಾವ ವೇದಿಕೆಯಲ್ಲಿ ಮಾತಾಡಬೇಕೋ ಮಾತಾಡ್ತೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.